ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಟಿ ಎಂಆರ್ಐ ಸ್ಕ್ಯಾನಿಂಗ್ ಸೇವೆ ಸ್ಥಗಿತ ಆಗಿದೆ. ಬಡವರ ಆರೋಗ್ಯಕ್ಕೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ಯಾರಂಟಿ ಸರ್ಕಾರದಲ್ಲಿ 50 ಕೋಟಿ ರೂಪಾಯಿ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇದು. ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ ಸೇವೆ ಸ್ಥಗಿತ ಆಗಿದೆ. ಸರ್ಕಾರ ಮತ್ತು ಖಾಸಗಿ ಕಂಪನಿಯ ಜಟಾಪಟಿಯ ನಡುವೆ ರೋಗಿಗಳು ಮಾತ್ರ ತತ್ತರಿಸ್ತಾ ಇದ್ದಾರೆ. ಸರ್ಕಾರ ವರ್ಸಸ್ ಖಾಸಗಿ ಕಂಪನಿಯ ಈ ಜಟಾಪಟಿಯ ನಡುವೆ ಬಡ ರೋಗಿಗಳ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. 50 ಕೋಟಿ ರೂಪಾಯಿ ಬಿಡುಗಡೆಗೂ ಕೂಡ ಮೀನಾಮೇಷ ಮಾಡ್ತಾ ಇದೆ ಆರೋಗ್ಯ ಇಲಾಖೆ ಅಂತ. ಸ್ಥಗಿತದ ಹಿಂದೆ ಆರೋಗ್ಯ ಇಲಾಖೆ ಖಾಸಗಿ ಕಂಪನಿಯ ಜಟಾಪಟಿ ಇದೆ ಅಂತೆ. ಇಬ್ಬರ ನಡುವಿನ ಜಟಾಪಟಿಯ ಈ ಮೇಲ್ ಸಂಭಾಷಣೆ ಜಿ ನ್ಯೂಸ್ಗೆ ಲಭ್ಯ ಆಗಿದೆ. ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪ್ಯಾರಾಲಿಸಿಸ್ ಆಗೋಗಿದೆ ಅಂತ ಆ ರೀತಿಯಾಗೆಲ್ಲ ಬಿಂಬಿಸಿದ್ದಾರೆ. ಮತ್ತು ಒಂದು ಕಂಪನಿಯ ಒಂದು ಬೇಡಿಕೆಯ ಆಧಾರದ ಮೇಲೆ ಮತ್ತು ಅವರು ಒಂದು ಖಾಸಗಿ ಕಂಪನಿ ತೊಗೊಂಡಿರ್ತಕ್ಕಂಥ ಕ್ರಮದ ಮೇಲೇ ವಿರೋಧ ಪಕ್ಷದವರು ಅದನ್ನು ರಿಯಾಕ್ಟ್ ಮಾಡಿದ್ದಾರೆ. ನಾನು ಅದಕ್ಕೇನು ಟೀಕೆ ಅವ್ರು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅಂತಿಮವಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಾರ್ವಜನಿಕ ತೊಂದರೆ ಆಗಬಾರ್ದು. ಆ ಕಂಪನಿಯವ್ರು ಏನೇ ಹೇಳಿ ಏನಾದರೂ ಮಾಡಿ ನಾವೇನು ಮಾಡಿದ್ರು ಕೂಡ ಅದು ಅಂತಿಮವಾಗಿ ಜನರಿಗೆ ತೊಂದರೆ ಆಗಬಾರ್ದು. ಈಗ ಈ CTMRI ವಿಚಾರದಲ್ಲಿ ಅವರು ಸ್ಥಗಿತ ಮಾಡಿರುವಂಥದ್ದು ನಮಗೆ ಸುಮಾರು 140 ಕೋಟಿ ರೂಪಾಯಿ ಬಾಕಿ ಬೇಕಾಗಿದೆ ಅಂತ ಹೇಳಿರುವಂಥದ್ದು. ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲವೇ ಇಲ್ಲ. 140 ಕೋಟಿ ರೂಪಾಯಿ ಕೊಡೋಕೆ ಆಗೋದಿಲ್ಲ ಅಂತಲೇ ನಾವು ಅವ್ರಿಗೆ ಹೇಳಿದ್ದೀವಿ. ಅಷ್ಟು ಕೊಡೋಕ್ಕೆ ಬರೋದಿಲ್ಲ ಅಂತಲೂ ಕೂಡ ಹೇಳಿದ್ದೀವಿ. ಮತ್ತು ಇದೇನು ಅವ್ರು ಕೇಳ್ತಾ ಇರುವಂಥದ್ದು ಡ್ಯೂಸು 2019ನೇ ಇಸ್ವಿಯಿಂದ ಅವರು ಲೆಕ್ಕ ಹಾಕಿ ಅಷ್ಟು ಡ್ಯೂಸ್ ಎಲ್ಲ ಅವರು ಕೇಳ್ತಾ ಇರುವಂಥದ್ದು. ಅದು ಅವರು ಕಳೆದ 1-2 ವರ್ಷದಿಂದ ಕೇಳ್ತಾ ಇದ್ದಾರೆ. ನಾವು ಅದಕ್ಕೆ ನಮ್ಮ ಬೇರೆ ಬೇರೆ ಕಾರಣಗಳಿಂದ ಯಾಕೆ ಕೊಡೋಕ್ಕಾಗಲ್ಲ ಅಂತ ನಾವು ಹೇಳಿದ್ದೀವಿ. ಮುಖ್ಯವಾಗಿ ಈ PPP ಮಾಡೆಲ್ ಅಡಿಯಲ್ಲಿ ಈ ಕಂಪನಿ ನಡೆಸ್ತಾ ಇರತಕ್ಕಂಥದ್ದು. ಈಗ ಸ್ಥಗಿತ ಮಾಡಿದ್ದಾರೆ. ಆದರೂ ಕೂಡ ನಾವು ಪರ್ಯಾಯ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇವೆ. ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದು ಜಟಾಪಟಿ ಖಾಸಗಿ ಕಂಪನಿ ವರ್ಸಸ್ ಆರೋಗ್ಯ ಇಲಾಖೆ ನಡುವೆ? ಯಾಕೆ ಸ್ಥಗಿತ ಆಗಿದೆ ಈ ಸೇವೆ? ಪ್ರವೀಣ್, ಈ ಸಂಬಂಧಪಟ್ಟಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಾಜ್ಯದ 15 ಅಂದ್ರೆ ಒಟ್ಟಾರೆ 15 ಆಸ್ಪತ್ರೆಗಳಲ್ಲಿ ಚಾಲ್ತಿಯಲ್ಲಿದ್ದಂತಹ ಉಚಿತವಾದಂತಹ ಸಿಟಿ ಸ್ಕ್ಯಾನು MRI ಸ್ಕ್ಯಾನಿಂಗ್ ಸೇವೆ ಏನಿತ್ತು ಅದು ಖಾಸಗಿ ಕಂಪನಿಗಳಿಂದ ತೆಗೆದುಕೊಂಡು ಒಡಂಬಡಿಕೆ ಮಾಡಿಕೊಂಡು ಸೇವೆಯನ್ನು ಒದಗಿಸುವಂತ ಕೆಲಸವನ್ನ ಮಾಡ್ಕೊಂಡಿರುತ್ತೆ. ಖಾಸಗಿ ಕಂಪನಿ ಅಂತಂದ್ರೆ ಬಾಕಿ ಹಣ ಅಂದ್ರೆ ವರ್ಷಕ್ಕೆ 2 ಸರಿನೋ 3 ಸರಿನೋ ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಿಂದ ಹಣವನ್ನ ಬಿಡುಗಡೆ ಮಾಡುವಂತ ಕೆಲಸ ಆಗ್ತಾ ಇತ್ತು. ಒಂದಷ್ಟು ತಿಂಗಳ ಕಾಲ ಬಾಕಿ ಹಣವನ್ನ ಬಿಡುಗಡೆ ಮಾಡಿರೋದಿಲ್ಲ. ಇದೇ ಒಂದು ಕಾರಣವನ್ನ ಇಟ್ಕೊಂಡು ಬರೋಬ್ಬರಿ 147 ಕೋಟಿ ಬಾಕಿ ಹಣ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಈ ಹಣವನ್ನ ನಮಗೆ ಬಿಡುಗಡೆ ಮಾಡಿ, ಇಲ್ಲದೇ ಇದ್ದ ಪಕ್ಷದಲ್ಲಿ ಫೆಬ್ರವರಿ 18ರಿಂದಲೇ ಅಂದ್ರೆ ಹೆಚ್ಚು ಕಡಿಮೆ 2-3 ದಿನಗಳ ಹಿಂದಲೇ ಈ ಒಂದು ಮೇಲನ್ನ ಸರ್ಕಾರದ ಆರೋಗ್ಯ ಇಲಾಖೆಗೆ ರವಾನೆ ಮಾಡುವಂತ ಕೆಲಸ ಮಾಡ್ತಾರೆ. ಫೆಬ್ರವರಿ 15ರಂದೇ ಇಮೇಲ್ ಮೂಲಕವಾಗಿ ಆರೋಗ್ಯ ಇಲಾಖೆಗೆ ಗಮನಕ್ಕೆ ತಂದಿರುವಂತ ಕಂಪನಿ ಏನಿದೆಯೋ 18ರಂದು ನಾವು ಮಿನಿಮಮ್ ಒಂದು 50 ಕೋಟಿ ಕೊಡದೇ ಇದ್ರೆ ನಾವು ಸ್ಥಗಿತವನ್ನ ಮಾಡ್ತೇವೆ. MRI ಸ್ಕ್ಯಾನ್ ಆಗ್ಬೋದು, ಸಿಟಿ ಸ್ಕ್ಯಾನ್ ಎನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಈಗ ದಿನೇಶ್ ಗುಂಡೂರಾವ್ ಅವರು ಏನ್ ಹೇಳ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಇವರು ನಮಗೆ ಲೆಕ್ಕಾಚಾರವಿಲ್ಲದಂತಹ ಹಣವನ್ನ ಬಿಡುಗಡೆ ಮಾಡಿ ಎನ್ನುವಂತ ನಿಟ್ಟಿನಲ್ಲಿ ಫೇಕ್ ಡಾಕ್ಯುಮೆಂಟ್ ಗಳನ್ನ ನಿರ್ಮಾಣ ಮಾಡಿಕೊಂಡು ಹೆಚ್ಚಿನ ರೂಪದಲ್ಲಿ ಹಣವನ್ನ ನಮ್ಮ ಸರ್ಕಾರದ ಮಟ್ಟದಲ್ಲಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ನಾವು ಇದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಸರ್ಕಾರ ವರ್ಸಸ್ ಖಾಸಗಿ ಕಂಪನಿ ಕೃಷ್ಣ ಡಯಾಗ್ನೋಸ್ಟಿಕ್ ಕಂಪನಿ ಏನಿದೆಯೋ ಆ ಖಾಸಗಿ ಕಂಪನಿ ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುವಂತದ್ದು. ಇದೇ ಕಾರಣಕ್ಕಾಗಿ ರಾಜ್ಯದ 15 ಭಾಗಗಳಲ್ಲಿ ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ಗಳ ಸೇವೆಯನ್ನು ಕೊಡ್ತಾ ಇತ್ತು. ಅದನ್ನ ಸ್ಥಗಿತ ಮಾಡುವಂತ ಕೆಲಸ ಮಾಡಲಾಗಿದೆ. ಆದ್ರೆ ಪರ್ಯಾಯ ವ್ಯವಸ್ಥೆಯಾಗಿ ಕೋಲಾರ ಸೇರಿದಂತೆ ಕೆಲವೊಂದು ಭಾಗದಲ್ಲಿ ತುಂಬಾ ಎಮರ್ಜೆನ್ಸಿ ಇರುವಂತಹ ಜಾಗಗಳಲ್ಲಿ ನಾವು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ಆದ್ರೆ ಕಂಪನಿ ಕೊಡ್ಬೇಕಾದಂತ ನಾವು ಹಣವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಅವರು ಸೂಕ್ತವಾದಂತ ದಾಖಲೆಗಳನ್ನ ಕೊಟ್ರೆ ಮಾತ್ರ ನಾವು ಕೊಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಆಟಕ್ಕೆ ಬಿದ್ದಿರುವಂತದ್ದು. ಇದೇ ಕಾರಣಕ್ಕಾಗಿ ರಾಜ್ಯಾದ್ಯಂತ 15 ಭಾಗದಲ್ಲಿ ಏನ್ MRI ಸ್ಕ್ಯಾನ್ ಮತ್ತು ಸಿಟಿ ಸ್ಕ್ಯಾನ್ ನಡೀತಾ ಇತ್ತು ಉಚಿತವಾದಂತ ಸೇವೆ, ಅದು ಸ್ಥಗಿತಗೊಳಿಸುವಂತ ಕೆಲಸ ಆ ಒಂದು ಖಾಸಗಿ ಕಂಪನಿ ಮಾಡಿದೆ. ಆದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಜನರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯಿಂದ ಮಾಡ್ತಿದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಸ್ಪಷ್ಟವಾದಂತಹ ಉಲ್ಲೇಖದ ಮೂಲಕವಾಗಿ ಉದಾಹರಣೆ ರೂಪದಲ್ಲಿ ಕೊಟ್ಟಿರುವಂತದ್ದು ದಿನೇಶ್ ಗುಂಡೂರಾವ್. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.